ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೀವು ಕೇಸ್ ಹಾಕಿದ್ದೀರಾ, ಪ್ರೂವ್ ಮಾಡಿ. ತಪ್ಪು ಯಾರು ಮಾಡಿದ್ರೇನೋ ಶಿಕ್ಷೆ ಅನುಭವಿಸ್ಲೇಬೇಕು. ಪ್ರೂವ್ ಮಾಡಿ, ಸಾಕ್ಷಿ ಮಾಡಿ. ಅದನ್ನ ಬಿಟ್ಬಿಟ್ಟು ನೀವು ಊಟ ಮಾಡಬಾರ್ದು. ನಾನು ಯಾರೋ ಕೇಳಿದ್ರು, ಪವಿತ್ರ ಗೌಡ ಲಿಪ್ಸ್ಟಿಕ್ ಹಾಕ್ತಾರೆ, ಮಹಿಳೆ ಲಿಪ್ಸ್ಟಿಕ್ ಹಾಕ್ತಾರೆ, ಪೌಡ್ರ್ ಹಾಕ್ತಾರೆ, ತಪ್ಪೇನು? ಅವ್ರು ಒಂದು ಕೇಸ್ ಇರೋದ್ರಿಂದ ಯಾವುದು ಹಾಕ್ಬಾರ್ದ? ಡೀಸೆಂಟಾಗಿ ಬಟ್ಟೆ ಹಾಕ್ಬಾರ್ದ? ಒಂದು ನೀವು ಅಕ್ಯೂಸ್ಡ್ ಅಂದ ತಕ್ಷಣ ಎಲ್ಲ ತಲೆ ಎಲ್ಲ ಬಿಟ್ಬಿಟ್ಟು ಎಣ್ಣೆ ಹಾಕ್ಬಾರ್ದು, ಪೌಡ್ರ್ ಹಾಕ್ಬಾರ್ದು, ಡ್ರೆಸ್. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಓಕೆ ಓಕೆ. ಸೊ ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ತಪ್ಪು ಮಾಡಿದ್ರಾ ಇಲ್ವಾ ಪ್ರೂವ್ ಮಾಡಿ ನೀವು. ಆದ್ರಿಂದ ನೀವು ಹೇಳೋದು ಉಮೇಶ್ ರೆಡ್ಡಿಗೆ ಸಿಕ್ತ, ಅವನೇನೋ ನನಗೊಂದು ಮೊಬೈಲ್ ನೋಡಿದ್ದಾನೆ ಅಷ್ಟೇ ತೋರಿಸ್ತಾ ಇದ್ದೀರಾ. ಅವನ ಹತ್ರ ಎಲ್ಲಿ ದುಡ್ಡಿದೆ? ಅವನು ಪೊಲೀಸ್, ಅವನು ಒಂದು ಸೈಕ್, ಅವನು ಜೈಲಲ್ಲಿದ್ದಾನೆ. ಏನು ಸಿಗುತ್ತೆ ಅವನಿಗೆ? ಪರೋಲು ಬಿಡೋದಿಲ್ಲ ಅವನಿಗೆ, ಆಯ್ತಾ? ಇನ್ನು ಯಾರು ಹೇಳ್ತೀರಾ, ಬಸ್ ಜೈಲ್ ಒಳಗಡೆ ಮೊಬೈಲು ಸಿಗುತ್ತೆ, ಊಟನೂ ಸಿಗುತ್ತೆ, ಏನೇನೆಲ್ಲ ಬೇಕೋ ಎಲ್ಲ ಸಿಗುತ್ತೆ. ಯಾರು ಹೇಳಿದ್ದು ಅಲ್ಲ, ಸಿಗೋದಿಲ್ಲ? ಕಾನೂನಲ್ಲಿ ಇದೆಲ್ಲ ಇದೆಯಾ? ಕಾನೂನಲ್ಲಿಲ್ಲ, ಆಂಟಿ ಕಾನೂನು. ನಾನು ಹೇಳಿದೆ, ಅಲ್ಲಿ ಬಂದು ಕಾಂಟ್ರಾಕ್ಟ್ ಲೇಬರ್ ಪೊಲೀಸರಾಗಿ ಅವ್ರಿಗೆ 10,000 ಸಂಬಳ ಕೊಟ್ಟರೆ ಏನು ಮಾಡ್ತಾರೆ? ಗಾಡ್ ಇಟ್ ಗಾಡ್ ಇಟ್. ಟೈಟ್ ಎಲ್ಲ ಆಗ್ಬೇಕು, ಅಲ್ಲ ಆಗ್ಬೇಕಿತ್ತು ಅಂತ. ಈಗ ಎಲ್ಲರಿಗೂ ದುಡ್ಡು ಬೇಕು. ಈಗ ಮೊಬೈಲ್ ಬೇಕು. ಮೊಬೈಲು ಹೊರಗಡೆ 10,000 ಖರೀದಿ ಮಾಡ್ತಾರೆ, 50,000 ಮಾರ್ಕೊಂಡ್ಬಿಡ್ತಾರೆ. ದುಡ್ಡಿರೋರು, ದುಡ್ಡು ಇಲ್ದವ್ರಿಗೆ 50,000 ಎಲ್ಲಿಂದ ಬರುತ್ತೆ? ಮೊಬೈಲ್ ಈಸ್ ಲಕ್ಸುರಿ. ಯಾರಾಗಲೂ ನಾನು ಮೊಬೈಲ್ ಇಲ್ಲದೆ ಇರೋಕ್ಕಾಗತ್ತಾ? ಸಿಗರೇಟ್ ಕೊಡಬೇಕು ಅಂತ ಇದೆ, ಬೀಡಿ ಕೊಡಬೇಕು ಅಂತ ಕೂಡ ಇದೆ ಜೈಲ್ ಮ್ಯಾನ್ಯುವಲಲ್ಲಿ. ಅಂದರೆ ಗಂಜಾ ಸಾರಾಯ ಕೊಡೋಲ್ಲ, ಮಟನ್ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಚಿಕನ್ ಕೊಡ್ತಾರೆ, ಊಟ ಕೊಡ್ತಾರೆ.